ಆಗ್ಲಿಂದ ವೆಯ್ಟ್ ಮಾಡಿ ಸಾಕಾಗಿದೆ. ಹೌದು. ನಾನು ಹೇಳಿರೋ ಸ್ಟಾರಲ್ಲಿ ಕಾಯ್ತಾ ಇದ್ದಾರೆ. ಓಕೆ. ಟೈಮು ಆಗ್ತಾ ಇದೆ. ಓಕೆ. ಯಾರು ಅಂತ ಇಂಟ್ರೊಡ್ಯೂಸ್ ಮಾಡೋಣ. ಪಕ್ಕ ಯಾರು ಇರ್ಬೋದು ಅಂತ ಏನಾದರೂ ಐಡಿಯಾ ಇದೆಯಾ? ನನಗೆ ಐಡಿಯಾ ಬರ್ತಾ ಇದೆ ಈಗ. ಆ ಕಡೆ ಬೇರೆ ತಿರ್ಕೊಂಡು ಕ್ಯಾಂಡಲ್ ಹಚ್ತಾ ಇದ್ದಾರೆ. ಓಕೆ, ಸಿಂಪಲ್ ಆಗಿ ಹೇಳ್ತೀನಿ. ಕನ್ನಡ ಚಿತ್ರರಂಗದ ದ ಡೈನಾಮಿಕ್ ಪ್ರಿನ್ಸ್ ಇವತ್ತು ನಮ್ಮ ಜೊತೆನಲ್ಲಿ ಎನ್ಕೌಂಟರ್ ಮಾಡಕ್ಕೆ ಬಂದಿರೋಂಥದ್ದು. ಸರಿಯಾಗಿದ್ದೀರಾ? ಎನ್ಕೌಂಟರ್ ನಾವು ಮಾಡ್ತೀವ, ನಾವು ಆಗ್ತೀವ? ಅಲ್ಲ ಅಲ್ಲ ಅಲ್ಲ, ನನಗೇನು ಗೊತ್ತಾ ಡೌಟು, ಬರ್ತಿದ್ದಾಗ ಏನಕ್ಕೆ ಅಲ್ಲಿ ಕ್ಯಾಂಡಲ್ ಹಚ್ತಾ ಇದ್ರಿ ಅಂತ. ಇಲ್ಲಿನ ಪದ್ಧತಿ ಯೂಶುವಲ್ ಆಗಿ ಯಾವುದೇ ಚರ್ಚ್ಗೆ ಹೋದ್ರು ಏನಾದರೂ ಬೇಡ್ಕೊಂಡು ಒಂದು ಕ್ಯಾಂಡಲ್ ಹಚ್ಚಿದ್ರೆ ನಾವು ಬೇಡ್ಕೊಳ್ಳೋದು ಪೂರೈಕೆ ಆಗುತ್ತೆ ಅನ್ನೋದು, ನೆರವೇರುತ್ತೆ ಅನ್ನೋದೊಂದು ನಂಬಿಕೆ. ಸೊ ರಾಕ್ಷಸ ಸಿನಿಮಾ ಹಿಟ್ಟಾಗಲಿ ಅಂತ ಒಂದು ಕ್ಯಾಂಡಲ್ಲು, ಆ್ಯಂಡ್ ನಾವೆಲ್ಲ ಸೇಫ್ ಆಗಿರಲಿ ಅಂತ ಇನ್ನೊಂದು ಕ್ಯಾಂಡಲ್. ನೈಸ್ ನೈಸ್. ಆ್ಯಂಡ್ ನಾವು ಅವಾಗಲಿಂದ ಕೂಡ ಹೇಳ್ತಾ ಇದ್ವಿ ಸರ್, ಯಾರು ಸ್ಟಾರ್ ಬರ್ತಾರೆ, ಆಮೇಲೆ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ, ಆಮೇಲೆ ಇನ್ನೊಂದಷ್ಟು ಅಡ್ವೆಂಚರಸ್ ಇರುತ್ತೆ ಅಂತ. ಸೊ ಕುತ್ಕೊಂಡು ಮಾತಾಡೋಣ ಒಂದು 10 ನಿಮಿಷ ಸಿನಿಮಾ ಬಗ್ಗೆ ಮಾತಾಡೋಣ. ಏನಕ್ಕೆ ಸರ್ರು ಮೀನ್ ಲೈಕ್ ನಾನು ಪ್ರಜ್ವಲ್ ಸರ್ ಜೊತೆ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಒಂದೆರಡು ಸಿನಿಮಾಗೆ ಇಂಟರ್ವ್ಯೂ ಮಾಡಿರೋದ್ರಿಂದ ಅವ್ರ ಬಗ್ಗೆ ನನಗೆ ತುಂಬ ಗೊತ್ತು. ಯೂಶ್ವಲಿ ಅವರು ಇಷ್ಟು ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂದರೆ ಸಿನಿಮಾದಲ್ಲಿ ಸುಮಾರು ವಿಷಯಗಳಿದೆ. ಅದು ಈ ಮಿಡ್ ನೈಟಲ್ಲಿ ಇಂಥ ಒಂದು ಜಾಗಕ್ಕೆ ಬಂದಿದ್ದಾರೆ ಅಂದರೆ ದೇರ್ ವಿಲ್ ಬಿ ಸ್ಪೆಷಲ್ ವಿತ್ 12 ಗಂಟೆ ಆಯ್ತಾ? ಆಲ್ಮೋಸ್ಟ್ ಅಲ್ಲಿ ನಿಯರ್ ಬೈ ಬಂದಿದೆ. ಇನ್ನೊಂದು 12 ಹಂಗೆ ನಡ್ಕೊಂತ ಮಾತಾಡೋಣ. ರಾಕ್ಷಸ ವಿಚಾರ ನಾನು ತುಂಬಾ ತಿಳ್ಕೊಳೋದಿದೆ. ಬಿಕಾಸ್ ಅದೊಂದು ಟೀಸರ್ ಬಿಟ್ರಿ ನೀವು, ಒಂದು 1/4 ನಿಮಿಷದ್ದು ಅಲ್ಟಿಮೇಟ್ ಆಗಿದೆ. ಅದರಲ್ಲಿ ನಾನು ನಿಮ್ಮನ್ನ ಪೊಲೀಸ್ ಅನ್ಬೇಕಾ ಅಥವಾ ಗ್ಯಾಂಗ್ಸ್ಟರ್ ಅನ್ಬೇಕಾ ನನಗೆ ಒಂದು ಡೌಟ್ ಇದೆ. ಡೌಟ್ ಜೊತೆನಲ್ಲಿ ಸರ್ 12 ಗಂಟೆ ರಾತ್ರಿನಲ್ಲಿ ಇಂಡಿಯಾದ ಮೋಸ್ಟ್ ಹಾಂಟೆಡ್ ಟಾಪ್ 10 ಅಲ್ಲಿರುವಂಥ ಒಂದು ಜಾಗದಲ್ಲಿ ಅದೇ ಕೇಳಿದೆ, ನಂಬರ್ 1 ಪೊಸಿಷನ್ ಇದೆ ಅಲ್ವಾ, ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ಇಂಡಿಯಾ, ಹೆಚ್ಚು ಕಡಿಮೆ ಇದೆ ಆ ಒಂದು ಜಾಗದಲ್ಲಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನೀವು ಬಂದಿದ್ದೀರಾ ಅಂತ ರಾಕ್ಷಸ ಏನೋ ಇಂಪಾರ್ಟೆಂಟ್ ಇದೆ. ಆಕ್ಚುಲಿ ಬಿಸ್ಕೆಟ್ ಚೆನ್ನಾಗಿ ಕೊಡ್ತಿದ್ದೀರಾ ಅವಾಗ್ಲಿಂದ, ಫೀಲ್ ಆಗ್ತಿದೆ ಇಲ್ಲಿ ಯಾರಾದ್ರೂ ಇದಾರೆ ಅಂತೇಳಿ. ಅನ್ಸಿಲ್ವಾ ನೀನು ಆಗ್ಲೇನ? ಯಾ ಬರುವಾಗ ಅನಿಸ್ತಾ ಪಾಸಿಂಗ್ ಇಬ್ರು ಒಂದೇ ಸತಿ ಇಲ್ಲೇ ತಿರುಗಿದ್ವಿ. ಹೌದು ಅನಿಸ್ತಲ್ವ ಅವಾಗ? ಏನು ಅನಿಸ್ತು? ನಾನು ಬೇರೆ ಇಲ್ಲಿದ್ದೆ. ಆಕ್ಚುಲಾಗಿ ಇಲ್ಲಿ ನಾವು ನಡ್ಕೊಂಡ್ ಬರ್ಬೇಕಾದ್ರೆ ನೀವು ಬರೋದು ಒಂದು 1/4 ಗಂಟೆ ಲೇಟ್ ಆಗಿದೆ. ಆ 1/4 ಗಂಟೆ ನನಗೆ ಸುಮಾರು ಅನ್ಸ್ಬಿಟ್ಟಿದೆ. ಹೌದಾ? ಫೈನ್ ಸರ್, ಇದೇ ಫೆಬ್ರವರಿ 28ಕ್ಕೆ ರಾಕ್ಷಸ ರಿಲೀಸ್ ಆಗ್ತಿರೋಂಥದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ. ಏನಕ್ಕೆ ಅಂದರೆ ಪ್ರಸನ್ನ ಥಿಯೇಟರ್ ನೀವು ಟೀಸರ್ ರಿಲೀಸ್ ಮಾಡಾದ್ಮೇಲೆ ಆ ವೇವ್ ಕ್ರಿಯೇಟ್ ಆಯಿತು, ಆ ಹಾರರ್ ವೇವ್. ಹೇಳಿ, ರಾಕ್ಷಸ ಯಾರು? ಸೊ ಈಗ ನಾವು ಇರೋ ಜಾಗಕ್ಕೂ ಒಂದು ಇತಿಹಾಸ ಇದೆ, ಇದ್ರದ್ದೇ ಒಂದು ಕಥೆ ಇದೆ, ಆ್ಯಂಡ್ ಇಟ್ಸ್ ಆಲ್ ಫ್ಯಾಕ್ಟ್ಸ್. ಅಂದರೆ ಏನೇ ಒಂದು ಇವತ್ತು ಯಾರು ಕಥೆಗಳು ಹೇಳ್ತಿದ್ದಾರೆ, ಇದಕ್ಕೆ ಮುಂಚೆನೂ ನಾವು ಒಂದಷ್ಟು ಜನನ ಕೆಳಗಡೆ ಟೌನಲ್ಲಿ ಮಾತಾಡ್ಸ್ಕೊಂಡು ಬಂದ್ವಿ. ಕೆಲವ್ರು ಹೆದರ್ಕೊಂಡ್ರು ಮಾತಾಡೋದಕ್ಕೆ ಅದ್ರ ಬಗ್ಗೆ, ಕೆಲವ್ರು ಹೇಳಿದ್ರು. ನೀವೇ ಡೈರೆಕ್ಟ್ ಹೋಗಿ ಮಾತಾಡ್ಸಿದ್ರಾ? ಹಾಂ, ಹೋಗ್ಬಿಟ್ಟು ಒಂದಷ್ಟು ಅಂಗಡಿಗಳಿಗೆ ಹೋಗಿ ಸುಮ್ಮನೆ ಅದೇ ಟೀಮ್ ಫಾಲೋ ಮಾಡಿದ್ರು. ಹಾಗೆ ಹೋಗಿ ಒಂದಷ್ಟು ಜನ ಮಾತಾಡಿಸ್ದೆ. ಕೆಲವರು ಮಾತಾಡೋಕ್ಕೆ ಹೆದರ್ಕೊಳ್ತಾರೆ ಅದ್ರ ಬಗ್ಗೆ, ಕೆಲವು ವಿಷಯಗಳನ್ನ ಬಿಟ್ಕೊಟ್ರು. ಬಟ್ ಅದೇ ಏನೇ ಒಂದು ಕತೆ ಹುಟ್ಟಬೇಕಂದ್ರೆ ಅದ್ರ ಹಿಂದೆ ಒಂದು ಇತಿಹಾಸ ಇರಬೇಕು. ಹೌದು. ಆ್ಯಂಡ್ ಸಮ್ ಕ್ಯಾನ್ ಬಿ ಫಾಲ್ಸ್ ಆ್ಯಂಡ್ ಸಮ್ ಕ್ಯಾನ್ ಬಿ ಟ್ರೂ. ಬಟ್ ರಾಕ್ಷಸ ಕತೆ ಈಸ್ ಟ್ರೂ. ಬ್ರಹ್ಮ ರಾಕ್ಷಸ ಹೇಗೆ ಉಟ್ಕೊಂಡಿದ್ದು, ಅಲ್ಲಿಂದ ಜರ್ನಿ ಏನಾಯಿತು, ರಾಮಾನುಜಾಚಾರ್ಯರು ಹೇಗೆ ಬ್ರಹ್ಮ ರಾಕ್ಷಸನ ಕ್ಯಾಪ್ಚರ್ ಮಾಡಿದ್ರು, ಇವೆಲ್ಲವೂ ನಮ್ಮ ಇತಿಹಾಸದಲ್ಲಿ. ಸೊ ಆ ಇತಿಹಾಸನ ಮುಂದುವರಿಸೋ ಕತೆ ಇದು ರಾಕ್ಷಸ. ಸೊ ಬ್ರಹ್ಮ ರಾಕ್ಷಸ ಮತ್ತು ಈ ರಾಕ್ಷಸ ನಡುವೆ ಇರುವಂಥ ಒಂದು ಗೊಂದಲ ಆ್ಯಂಡ್ ಫೈಟ್. ಸೊ ಅದೇ ರಾಕ್ಷಸ. ಇಟ್ಸ್ 1-on-1 ನನಗೆ ಬ್ರಹ್ಮ ರಾಕ್ಷಸನಿಗೆ. ಆ್ಯಂಡ್ ಆ ಇತಿಹಾಸದಿಂದ ಏನಾಗುತ್ತೆ ಆ್ಯಂಡ್ ಅದನ್ನು ಹೇಗೆ ಬಂಧಿಸಿರ್ತಾರೆ, ಅದು ಹೇಗೆ ಆಚೆ ಬರುತ್ತೆ, ಮತ್ತು ಹೀರೋ ಅದನ್ನು ಹೇಗೆ ಬಂಧಿಸ್ತಾನೆ ಅನ್ನೋದು ಎನ್ಕೌಂಟರ್ ಮಾಡಿ ಹೇಗೆ ಮತ್ತೆ ಕತೆ. ಹಾಂ. ಓಕೆ. ಆಮೇಲೆ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದ್ದೀವಿ. ಸೊ ಫಸ್ಟ್ ಟೈಮ್ ಒಂದು ಹಾರರ್ ಸಿನಿಮಾ ಮಾಡ್ತಾ ಇದ್ದೀರಾ. ಫಸ್ಟ್ ಟೈಮ್ ಹಾರರ್ ಸಿನಿಮಾ ಮಾಡಿದಾಗ ಏನಾದರೂ ಒಂದು ಇರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಹಿಂಗೆ ಏನು ಸೊ ಶೂಟಿಂಗ್ ಸೆಟ್ಟಲ್ಲೆಲ್ಲ ಹಿಂಗಿರುತ್ತೆ ಅನ್ನೋದು. ಸೊ ಫಸ್ಟ್ ಟೈಮ್ ಮಾಡಬೇಕು ಅಂತ ಅನ್ನಿಸ್ದಾಗ ಮನೆಯವ್ರನ್ನ ಏನಾದರೂ ಕೇಳಿದ್ರೆ ಇಲ್ಲ ಬರ್ತಿದ್ದಾಗ ಇಮಿಡಿಯೇಟಾಗಿ ಒಪ್ಕೊಟ್ರ? ಇಲ್ಲ, ನನಗೆ ಲೋಹಿತ್ ಮೇಲೆ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಬರೀ ದೇವ್ ಸಿನಿಮಾನೇ ಮಾಡ್ಕೊಂಡ್ಬಂದಿದ್ದಾರೆ ಅಂತಾನ. ಲೋಹಿತ್ ಮೇಲೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ನನಗೆ. ನಾವು ಮಾಫಿಯಾ ಮಾಡ್ತಾ ಲೋಹಿತ್ ನನಗೆ ಕತೆ ಹೇಳಿದ್ರೆ ಇಟ್ ಸೀಮ್ಡ್ ವೆರಿ ಇಂಟ್ರೆಸ್ಟಿಂಗ್. ಸ್ಪೆಷಾಲಿಟಿ ಏನಂದರೆ ಲೋಹಿತ್ ಹೇಳಿದ ಪ್ರಕಾರ ಯಾವುದೇ ಭಾಷೆಯಲ್ಲಾಗಲಿ, ಐ ಮೀನ್
ಯಾವುದೇ ಸಿನಿಮಾಗಳು ಒಂದು ಹಾರರ್ ಟೈಮ್ ಲೂಪ್ ಇದುವರೆಗೂ ಬಂದಿಲ್ಲ. ಆಫ್ ಕೋರ್ಸ್ ಎಸ್. ಸೊ ಜಗತ್ತಲ್ಲೇ ಇದು ಮೊದಲನೇ ಹಾರರ್ ಟೈಮ್ ಲೂಪ್ ಆಗುತ್ತೆ ನಮ್ದು. ಸೊ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಟೈಮ್ ಲೂಪ್ ಬಂದಿರುತ್ತೆ ಇಲ್ಲ ಹಾರರ್ ಬಂದಿರುತ್ತೆ. ಹಾರರ್ ಟೈಮ್ ಲೂಪ್ ಜೊತೆಗೆ ಬಂದೇ ಇಲ್ಲ. ಅದು ನಮ್ಮ ಡೈರೆಕ್ಟರ್ ಹೇಳಿರೋದು. ವಿ ಮೈಟ್ ಬಿ ರೈಟ್, ವಿ ಮೈಟ್ ಬಿ ರಾಂಗ್. ಆ್ಯಂಡ್ ಇಫ್ ದಟ್ ಇಸ್ ಟ್ರೂ, ದಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮಿ. ನನಗೆ ಈ ಥರದ್ದು ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಹೊಸದ್ದು ಮಾಡೋದು ಒಂದು ಚಟ ನನಗೆ ಗೊತ್ತಾಗ್ತಿದೆ ಬಂದಾಗೆ ಗೊತ್ತಾಯ್ತು. ಅಲ್ಲ ನೀವು ಜೊತೆಗೆ ನನಗೆ ನೀವಿದ್ದೀರ ಅನ್ನೋದೇ ಧೈರ್ಯ. ಸೊ ದಟ್ ವಾಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಯೂಶ್ವಲಾಗಿ ಚಿಕ್ಕ ವಯಸ್ಸಲ್ಲಿ ಹಾರರ್ ಸಿನಿಮಾ ನೋಡೋದಕ್ಕೆ ಭಾಳ ಹೆದರ್ಕೊಳ್ತಾ ಇದ್ದೆ ನಾನು. ಆಬ್ವಿಯಸ್ಲಿ ನಮಗೆಲ್ಲ ಚಿಕ್ಕ ಹುಡುಗರಲ್ಲಿ ಹಾರರ್ ಸಿನಿಮಾ ನೋಡ್ಕೊಳ್ಳೋ. ಸೊ ಯಾವತ್ತು ನಾನು ಕಾಸು ಕೊಟ್ಟು ಏನಕ್ಕೆ ಹೋಗಿ ಎದುರ್ಕೊಬೇಕು, ಕಾಸು ಕೊಟ್ಟು ಮಜಾ ಮಾಡೋದಕ್ಕೆ, ಕಾಸು ಕೊಟ್ಟು ನಾವೇ ಏನಕ್ಕೆ ಹೋಗಿ ಟಾರ್ಚರ್ ತೊಗೋಬೇಕು ಅನ್ನೋ ಒಂದು ಥಾಟ್ ಯಾವಾಗಲೂ ಇತ್ತು. ಬಟ್ ದಿಸ್ ಈಸ್ ಏನಂತೀರ, ಒಂದು ಥ್ರಿಲ್ಲರ್ ಹಾರರ್ ಇದು. ವಿತ್ ಅ ಲಾಟ್ ಆಫ್ ಜಂಪ್ ಸ್ಕೇರ್ಸ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಭಯ ಆಗುತ್ತೆ ಅಂದರೆ ದಿಸ್ ಇಸ್ ರಿಯಾಲಿಟಿ, ನಡೆದಿರೋವಂಥ ಕತೆ, ನಮ್ಮ ಇತಿಹಾಸದಲ್ಲಿ ಇರೋದು. ಆ್ಯಂಡ್ ಅದನ್ನು ಮಾಡ್ತಿದ್ದೀವಿ ಅಂತ. ಆ್ಯಂಡ್ ಸಾಕಷ್ಟು ಕತೆಗಳು ಕೇಳಿದ್ದೀವಿ ಈ ಹಾರರ್ ಸಿನಿಮಾಗಳು ಮಾಡಿದಾಗ. ಪೋಸ್ಟ್ ಶೂಟಿಂಗ್ ಕೆಲವ್ರಿಗೆ ಅದು ಒಂಥರ ನೆಗೆಟಿವ್ ಎನರ್ಜಿ ಹಾಗೆ ಕ್ಯಾರಿ ಆಗುತ್ತೆ ಅಂತ. ಲಕ್ಕಿಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಆಗಿಲ್ಲ. ಇವತ್ತು ಆಗದಿದ್ರೆ ಒಳ್ಳೇದು. ಸರ್, ನಿಮ್ಮ ಕರಿಯರ್ನಲ್ಲಿ ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಸಿನಿಮಾಗಳನ್ನ ಕೌಂಟ್ ಮಾಡಿದಾಗ ರಾಕ್ಷಸ ನಿಮ್ಮ ಕರಿಯರ್ನಲ್ಲಿ ಎಷ್ಟು ಸ್ಪೆಷಲ್ ಅನ್ಸುತ್ತೆ? ರೀಸನ್ ಹೊಸ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಫಸ್ಟ್ ಈ ಜಾನ ನೀವು ಟಚ್ ಮಾಡ್ತಿರೋದೆ ಆಫ್ಟರ್ 35 ಸಿನಿಮಾ ಆದಮೇಲೆ ನೀವು ಟಚ್ ಮಾಡ್ತಿರೋಂಥದ್ದು. ಎಷ್ಟು ಸ್ಪೆಷಲ್ ಅನ್ಸುತ್ತೆ? ಎಷ್ಟು ಸ್ಪೆಷಲ್ ಅಂದರೆ ಪ್ರಾಬಬ್ಲಿ ನಾನು ಸಿಕ್ಸರ್ ಮಾಡಿದಾಗ ಎಷ್ಟು ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇತ್ತು, ಅದೇ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಈ ಸಿನಿಮಾಲಿದೆ. ಬಿಕಾಸ್ ಇದು ನನಗೆ ತುಂಬ ಹೊಸದು. ಎಲ್ಲದಕ್ಕಿಂತ ಅಡ್ವಾಂಟೇಜ್ ಆ್ಯಂಡ್ ಖುಷಿ ನನಗೇನು ಅಂದರೆ, ಹಾರರ್ ಸಿನಿಮಾಗಳು ಆರ್ ದ ಹೈಯೆಸ್ಟ್ ಗ್ರಾಸಿಂಗ್ ಇನ್ ದ ವರ್ಲ್ಡ್. ನೀವು ಯಾವುದೇ ಭಾಷೆಯಲ್ಲಿ ನೋಡಿ, ಹಾರರ್ ಸಿನಿಮಾ ಆಗ್ಬೋದು ಇಲ್ಲ ಹಾರರ್ ಕಾಮಿಡಿ ಆಗ್ಬೋದು, ಚೆನ್ನಾಗಿದ್ರೆ ಇಟ್ ಬಿಕಮ್ ಹ್ಯೂಜ್ ಬ್ಲಾಕ್ ಬಸ್ಟರ್. ಹೈಯೆಸ್ಟ್ ಸೆಲ್ಲಿಂಗ್ ಫಿಲ್ಮ್ಸ್ ಆರ್ ಹಾರರ್ ಫಿಲ್ಮ್ಸ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ತೊಗೊಳೋದಾದ್ರೆ ಇಯರ್ ಓಪನಿಂಗ್ ಆಗಿದ್ದು ಶರಣ್ ಸರ್ದು ಚೂಮಂತರ. ಇಟ್ ಇಸ್ ಆಲ್ಸೋ ಹಾರರ್. ಎಸ್, ಶರಣ್ ಸರ್ದು ಚೂಮಂತರ ಒಳ್ಳೆ ಸೈನ್ ಕೂಡ ಕೊಟ್ಟಿದ್ದಾರೆ, ಒಂದು ಬೂಸ್ಟ್ ನಮಗೆ. ಸೊ ಯಾ, ಸೊ ಹಾರರ್ ಸಿನಿಮಾಸ್ ಆರ್ ಆಲ್ವೇಸ್ ವೆಲ್ ಗ್ರಾಸಿಂಗ್ ಅರೌಂಡ್ ದ ವರ್ಲ್ಡ್. ಸೊ ಅದೊಂದು ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಲೋಹಿತ್ ಇದಕ್ಕೆ ಮುಂಚೆ ಹಾರರ್ ಸಿನಿಮಾಗಳು ಮಾಡಿ ಗೆದ್ದಿದ್ದಾರೆ. ಹೌದು. ಸೊ ಈಗ ನನಗೆ ಎಕ್ಸ್ಪೆರಿಮೆಂಟ್, ಲೋಹಿತ್ಗಲ್ಲ, ಲೋಹಿತ್ ವಾಸ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಲೋಹಿತಿನ ಹಿಂದೆ ಸಿನಿಮಾಗಳು ಇಸ್ ಕನೆಕ್ಟೆಡ್ ಟು ದಿಸ್. ಓಕೆ. ನೀವು ಅದನ್ನ ಸಿನಿಮಾಲಿ ನೋಡಿದಾಗ ವಿಷುವಲ್ಸ್ ಅಲ್ಲಿ ಅಂದ್ರೆ ಇವಾಗ ಯೂನಿವರ್ಸಲ್ ಕ್ರಿಯೇಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ ಮಾಡಿಬಿಟ್ಟಿದ್ದಾರೆ ಆಗಲೇ. ಡೈರೆಕ್ಟರ್ಗಳೆಲ್ಲ ಎಲ್ಲದೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಂ. ಸೊ ಮಮ್ಮಿಯಲ್ಲಿ ಇರುವಂಥ ಒಂದು ಬೊಂಬೆ, ಸೊ ಅದು ಒಂದು ಕನೆಕ್ಟ್ ಆಗುತ್ತೆ ಸಿನಿಮಾಲಿ. ಆ್ಯಂಡ್ ರಾಕ್ಷಸದಿಂದ ಆ ಪೊಲೀಸ್ ಕ್ಯಾರೆಕ್ಟರ್ ಇನ್ನೊಂದು ಕಡೆ ಕನೆಕ್ಟ್ ಆಗುತ್ತೆ. ಸೊ ಲೋಹಿತ್ ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಆಮೇಲೆ ನಂದೊಂದು ಆಮೇಲೆ ನನಗೆ ಈಗ ಯಾರಾದರೂ ಒಬ್ಬರಿಗೆ ಲೈಫಲ್ಲಿ ಒಂದು ಸರಿ ಆದರೂ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಾರರ್. ಇಲ್ಲ ಸುಮ್ಮನೆ ಮಲ್ಕೊಂಡಾಗ ಏನೋ ಬಂದು ಎದೆ ಮೇಲೆ ಮಲ್ಕೊಂಡಾಗೋ ಅದು ಹಂಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಆಗಿದೆ. ಇದು ಇವಾಗ ಭುಜಂಗಾಗೆ ಯಾವ ಗಗನಚುಕ್ಕಿ ಬರಚುಕ್ಕಿ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ಅಲ್ಲಿ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದೆ. ಆ್ಯಕ್ಚುಲಿ ಆವಾಗ ಯಶ್ ಅವರು ಯಾವುದೋ ಒಂದು ಸಿನಿಮಾ ರೀಸೆಂಟಾಗಿ ಮಾಡಿದ್ರು. ನಾನು ಅವ್ರಿಗೆ ಫೋನ್ ಮಾಡಿದೆ, ಮಗ ಹೇಗಿದೆ, ಸ್ಟೇ ಎಲ್ಲ ಆರಾಮ ಇರ್ಬೋದು ಅಂತ. ಹ್ಞೂ ಕಣ, ಬಟ್ ಯಾರಾದರೂ ಒಬ್ಬರನ್ನ ಮಲಗಿಸ್ಕೋ ಜೊತೆಗೆ ಅಂದ. ಓಕೆ. ಯಾಕೆ? ಸರಿ ಆಯಿತು, ಥ್ಯಾಂಕ್ಸ್ ಮಗ. ಫೋನ್ ಇಟ್ಟಾಯಿತು. ನಮ್ಮ ಹುಡುಗ ಒಬ್ಬ ಮಲ್ಕೊಂಡಿದ್ದಾನೆ ಎಕ್ಸ್ಟ್ರಾ ಬೆಡ್ಡಲ್ಲಿ, ನಾನು ಬೆಡ್ಡಲ್ಲಿದ್ದೀನಿ. ಬೆಡ್ಶೀಟ್ ಹೊಚ್ಕೊಂಡು ಹಿಂಗೆ ಮಲ್ಕೊಂಡಿದ್ದೀನಿ. ಯಾರೋ ಎಳಿತಾ ಇದ್ದಾರೆ ಬೆಡ್ಶೀಟ್ನ. ನಾನು ಮಗ ಎದೊಳ್ತಾ ಇಲ್ಲ. ಮಗ ಲವ್ ಮಗ ಅಂತ ಎದ್ದ. ಏನಾಯ್ತು ಬಾಸ್? ನೀನು ಅಲ್ಲೇ ಇದೆಯಾ? ಏನಿಲ್ಲ, ಮಲ್ಕೊ. ಓಕೆ. ಮತ್ತೆ ಎಡ್ತೀನಿ ಮಲ್ಕೊಂಡೆ. ಮತ್ತೆ ಎಳಿತಾ ಇದೆ. ಐ ಆಮ್ ಪುಟ್ಟಿಂಗ್ ಆಲ್ ಮೈ ಸ್ಟ್ರೆಂತ್. ಎಷ್ಟು ಗಟ್ಟಿಗೆ ಇಟ್ಕೊಂಡಿದ್ದೀನಿ ಅಂದರೆ ಅದು ನಿಂಗೆ ಎಳಿತಾ ಇದೆ. ನಾನೊಂದು ಸತಿ
ಅದನ್ನು ಮತ್ತೆ ಜೋರಾಗಿ ಅಂತ ಒಂದು ಸತಿ ಕಿರಿಸ್ತೆ ಅವ್ನು ಮತ್ತೆ ಅದು ಏನಾಯ್ತು ಬಸ್ ಏನಿಲ್ಲ ಮತ್ತೆ ಕೆಟ್ಟ ಕನಸು ಮಲ್ಕೊ ಜೋರಾಗಿ ತಿರುಗಿ ಮಲ್ಕೊಂಡೆ ಒಂದು ಪ್ರಾಬ್ಲಿ ಒಂದು 10-15 ಮಿನಿಟ್ಸ್ ಆ ಪುಲ್ಲಿತ್ತು. ಓಕೆ. ಆಮೇಲೆ ಅಷ್ಟರಲ್ಲಿ ನಾನು ಮಲಗಿಬಿಟ್ಟೆ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಬಟ್ ದಟ್ ವಾಸ್ ದಿ ಓನ್ಲಿ ಎಕ್ಸ್ಪೀರಿಯನ್ಸ್. ಫಸ್ಟ್ ಆ್ಯಂಡ್ ಲಾಸ್ಟ್. ಇಫ್ ಐ ಆಮ್ ನಾಟ್ ರಾಂಗ್, ಐ ಥಿಂಕ್ ಪ್ರಪಂಚದ ಎಲ್ಲ ವ್ಯಕ್ತಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಕೋತೀನಿ. ಅಂದರೆ ನಾವು ಮಲಗಿರ್ತೀವಿ, ನಮ್ಗೆ ಏನೋ ಒಂದು ಕೆಟ್ಟ ಕನಸು, ಏನೋ ಒಂದು ಕೆಟ್ಟದ್ದು ಏನೋ ಒಂದು ನಡೀತಾ ಇರುತ್ತೆ, ಬಟ್ ಜೋರಾಗಿ ಕೂಗ್ತಾ ಇದೀವಿ ಅಂತ ಅನ್ಕೋತೀವಿ, ಪಕ್ಕದವ್ರಿಗೆ ಕೇಳಿಸಲ್ಲ. ಕಾಲ್ ಇಟ್ ಆಸ್ ಅ ಸ್ಲೀಪಿಂಗ್ ಪ್ಯಾರಲಿಸಿಸ್. ದಟ್ಸ್ ಅ ಸೈಂಟಿಫಿಕ್ ಥಿಂಗ್ ಅಲ್ಲಿ ಹೇಳೋದಂದ್ರೆ ನಾವು ಕಿರಿಸ್ತಾ ಇರ್ತೀವಿ ಅಂತ ನಾನು ಅನ್ಕೊಂತೀನಿ, ಬಟ್ ಪಕ್ಕದವ್ರಿಗೆ ಮಾತಾಡ್ತಿರೋದು ಕೇಳಿಸ್ತಿರಲ್ಲ ಆ ಥರ. ಬಟ್ ನಾನು ಕಿರ್ಚಿದ್ದು ಕೇಳಿಸ್ತು ಅವನಿಗೆ. ಸೊ ಫೀಲ್ ಆಗಿದೆ ಹಂಗಿದ್ರೆ? ಫೀಲ್ ಆಗಿದೆ. ಸೊ ಅದಕ್ಕೆ ನಾವೀಗ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಹೇಳ್ದಾಗ ಕೆಲವ್ರು ನಗ್ತಾರೆ, ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಸೊ ಈ ವಿಷಯ ನಾನು ಆ್ಯಕ್ಚುಲಿ ಎಲ್ಲೂ ಹೇಳಿರಲಿಲ್ಲ, ಮೊದಲನೇ ಸತಿ ಇದನ್ನ ರಿವೀಲ್ ಮಾಡ್ತಾರೆ. ಅದನ್ನು ಇಂಥ ಪ್ಲೇಸಲ್ಲಿ ರಿವೀಲ್ ಮಾಡಲೇಬೇಕು. ಈಗ ಬಂದಿರೋದು ಒಂದಷ್ಟು ರಿವೀಲ್ ಮಾಡೋಕ್ಕಲ್ಲ. ಸೊ ಈಗ ಗೋವಾ ಅಂತ ಬಂದರೆ ಕೆಲವರು ಒಂದಷ್ಟು ಜನ ಏನೇನೋ ಎಕ್ಸ್ಪ್ಲೋರ್ ಮಾಡೋಣ ಹಂಗೆ ಹಿಂಗೆ ಅಂತ ಬರ್ತಾರೆ. ಫಸ್ಟ್ ಟೈಮ್ ನಾವೇ ಅನ್ಸುತ್ತೆ ಗೋವಾದಲ್ಲಿ ದೆವ್ವ ನೋಡೋಕೆ ಬರೋಣ ಅಂದಿರೋದು. ಪ್ರಜ್ವಲ್ ಸರ್ನ ಕರ್ಕೊಂಬಂದು ನೋಡಿ, ಇಷ್ಟು ಗಾಳಿಯಲ್ಲೂ ಆ ಕ್ಯಾಂಡಲ್ ಇನ್ನೂ ಎಷ್ಟು ಚೆನ್ನಾಗತ್ತಿದೆ ಅಲ್ವಾ? ಎಸ್. ಪವರ್ ಅಂತ. ಸೊ ಏನಾದರೂ ಮುಂದಿನ ಕೆಲಸ ಕಾರ್ಯ ಶುರು ಮಾಡೋಣ. ರಾಕ್ಷಸ ಬಗ್ಗೆ ನಾವು ಮಾತಾಡಿದ್ದಾಯ್ತು, ಬಟ್ ಆ ರಾಕ್ಷಸ ಈ ರಾಕ್ಷಸ ಯಾಕೋ ವಾಡಾಪನ್ ಏನಾಯ್ತು? ಸಡನ್ ಆಫ್ ಆಯ್ತು. ಸೊ ಅದೇ ಆಫ್ ಆಯ್ತಾ? ಓಕೆ ಓಕೆ ಲೈಟ್ ಅದೇ ಆಫ್ ಆಯ್ತಾ? ಓಕೆ ಸರ್, ಐ ಥಿಂಕ್ ಅಲ್ಲ ಈಗ ಶುರು ಆಗ್ತಾ ಇದೆ. ಅಲ್ಲ, ಎರಡು ಲೈಟ್ ಒಂದೇ ಸತಿ ಹೆಂಗ್ ಆಫ್? ಅಲ್ಲ, ಏನಕ್ಕೆ ನಾನು ಹೇಳ್ತಿರೋದು ಅಂತ, ಎರಡು ಬೇರೆ ಬ್ಯಾಟ್ರಿ ತಾನೆ? ಹೌದು. ವೆರಿ ಗುಡ್. ಅಲ್ಲ ಏನು ಅಂತಂದ್ರೆ ಸಿಂಪಲ್ ಥಿಂಗ್ಸ್. ಅಂದ್ರೆ ಇಲ್ಲಿರೋಂಥವ್ರು ನಮಗೆ ಸೈನ್ ಕೊಡ್ತಿರೋದೇನಂದ್ರೆ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ ಸಾಕು, ನಾವು ಬಂದಿದ್ದೀವಿ ಮಾತಾಡಿಸಿ ಅಂತ ಅಂತಿದ್ದಾರೆ. ಸೊ ಸಾಕು ಅನ್ಕೊಂತೀನಿ ಸರ್. ಸೊ ಸ್ಟಾರ್ಟ್ ಮಾಡೋಣಾಗಿದ್ರೆ ಮಾತಾಡ್ಸ್ಲಿಕ್ಕೆ. ಸೊ ಇನ್ನ ಇಮ್ರಾನ್ ಅವರು ಜಾಯ್ನ್ ಆಗ್ಬಿಟ್ರೆ. ಇಮ್ರಾನ್ ಸರ್ ಲೈಟ್ ಬೇರೆ ಆಫ್ ಆಗ್ತಾ ಇದೆ, ಬನ್ನಿ. ನಿಮ್ಮ ಸ್ನೇಹಿತರು ಕಾಯ್ತಾ ಇದ್ದಾರೆ, ಆಫ್ ಆಗಿ ಆನ್ ಮಾಡಿ ಕರೀತಾ ಇದ್ದಾರೆ. ಸೊ ಸ್ಟಾರ್ಟ್ ನಾವು ಬಂದಿದ್ದಾರೆ. ಎಸ್ ಸರ್, ಬಂದಿದ್ದಾರೆ. ಸಡನ್ ಆಗಿ ಆಫ್. ಸರ್ ನೀವು ನೋಡಿದ್ರೆ ಇಲ್ವೋ ಗೊತ್ತಿಲ್ಲ, ಮಾತಾಡ್ತಾ ಇದ್ವಿ ಒಂದೇ ಸರಿ ಎರಡು ಲೈಟ್ ಆಫ್ ಆಯ್ತು. ಆಡಿಯನ್ಸ್ ನೋಡೋರು ಗಿಮಿಕ್ ಅನ್ಕೋಬಹುದು, ಇದು ಗಿಮಿಕ್ ಅಲ್ಲ. ಮೇ ಬಿ ಸಾಕು ನಡೀರಪ್ಪ, ನಾವು ಎಷ್ಟೊತ್ತು ಕಾಯೋದು ಅಂತ ಕರೀತಾ ಇರ್ಬೇಕಾ? ಸೊ ಶುರು ಆಗಿದೆಯಾ? ನಡೀರಿ, ಮತ್ತೆ ಇನ್ನೇನು ತಡ ಮಾಡೋದು? ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಏನು ಮಾಡೋದು? ಶುರು ಮಾಡೋದಕ್ಕೆ ಮುಂಚೆ ಒಂದ್ಸರಿ ಗೂಗಲ್ ಟೈಮ್ ತೋರಿಸ್ಬಿಡಿ. ಹಾಂ. ಸೊ ಈಗ ಕರೆಕ್ಟಾಗಿ ಟೈಮ್ ಬಂದು 11:37. ನೀವು ಅವಾಗಲೇ ಮಾತಾಡ್ತಿರೋ ಹೇಳಿದ್ರಲ್ಲ, ಮಠ ಮಧ್ಯಾಹ್ನ ರಾತ್ರಿ 12 ಗಂಟೆಗೆ. ಆ ಟೈಮ್ 12 ಗಂಟೆ ರೆಡಿ ಆಗ್ಬಿಟ್ಟು 12 ಗಂಟೆಲಿ ನಾವು ಸೈನ್ ಕೊಟ್ಬಿಟ್ರೆ ಪ್ಲಾನ್. ಓಕೆ. ಸೊ ಹೇಗೆ ಶುರು ಮಾಡೋದಾ? ಹೇಗೆ? ಆಫ್ ಕೋರ್ಸ್ ವಿಲ್ ಸ್ಟಾರ್ಟ್. ಶುರು ಮಾಡ್ತಾ ಹಾಗೆ ಮಾತಾಡ್ತಾ ವಿಲ್ ಡು. ಬನ್ನಿ. ಸೊ ಏನು ಮಾಡ್ತೀವಿ ನಾವು ಇವಾಗ? ಈಗ ಒಂದು ಪ್ರೊಸೀಜರ್ ಮಾಡೋದಿರುತ್ತೆ. ಅಲ್ಲಿದೆ ಒಂದು ಜಾಗ ನೋಡಿ ಇಟ್ಟಿದ್ದೀವಿ, ಆ ಜಾಗದಲ್ಲಿ ಆ ಪ್ರೊಸೀಜರ್ ಮಾಡೋಣ. ಓಕೆ. ಏನಕ್ಕೆ ಆ ಜಾಗ? ಚರ್ಚ್ ಹತ್ರ ಮಾಡೋಂಗಿಲ್ಲ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಹಾಗಾಗಿ ಅಲ್ಲಿ ಮಾಡೋಣ. ಹೊರಡೋದಾ? ಯಾ, ಹೋಗೋಣ.